ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತಂತ ನೋಡೋಣ. ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು. ಮೊನ್ನೆ ಶುಕ್ರವಾರ ಏನ್ ಕ್ಲೋಸಿಂಗ್ ಕೊಟ್ಟಿತ್ತು, ಶುಕ್ರವಾರ ಕ್ಲೋಸಿಂಗ್ ಗಿಂತ ಗ್ಯಾಪ್ ಡೌನ್ ಆಯ್ತು. ಫಸ್ಟ್ ಕ್ಯಾಂಡಲ್ ಡೋಜಿ ಮಾಡಿ ಬಿಡ್ತು. ಸೊ ನಮ್ದೊಂದು ರೂಲ್ಸ್ ಇದೆ, ಫಸ್ಟ್ ಕ್ಯಾಂಡಲ್ ನಾವು ಟ್ರೇಡ್ ಮಾಡಲ್ಲ ಅಂತ. ಹಾಗಾಗಿ ನಾವು ಇದರಲ್ಲಿ ಯಾವುದೇ ರೀತಿಯ ಟ್ರ್ಯಾಪ್ ಆಗ್ಲಿಲ್ಲ, ಬಚಾವ್. ಓಕೆ, ಇಲ್ದಿದ್ರೆ ಏನಾಗ್ತಿತ್ತು, ಎರಡು ಕಡೆ ಸ್ಟಾಪ್ ಲಾಸ್ ಆಗ್ತಿತ್ತು. ಯಾಕಂದ್ರೆ ಮಾರ್ಕೆಟ್ ಮೇಲೂ ಹೋಗಿದೆ, ಕೆಳಗೂ ಹೋಗಿದೆ, ಮತ್ತು ಬಂದು ಕ್ಲೋಸ್ ಆಗಿದೆ. ಓಕೆನಾ. ಗ್ಯಾಪ್ ಅಪ್ ಆಗಿದ್ರು ಸಹ ನಮ್ದೊಂದು ಥಿಯರಿ ಇದೆ. ಆ ಥಿಯರಿ ಪ್ರಕಾರ ಇವತ್ತು ನಾವು ಸಿ ಎ ನೋಡೋದು, ಪಿ ನೋಡೋದಿಲ್ಲ ಅಂತ. ಓಕೆ, ಅದ್ರ ಪ್ರಕಾರವಾಗಿ ಏನಾಯ್ತು, ಮಾರ್ಕೆಟ್ ಅಲ್ಲಿಂದ ಇಲ್ಲಿ ಫಾಲ್ ಆಗಕ್ ಶುರು ಆಯ್ತು. ನಾವು ಒಂದೇನು ಯೋಚನೆ ಮಾಡಿದ್ವಿ, ಒಂದು 10 ಪಾಯಿಂಟ್ ಆದ್ರೂ ಸಿಗುತ್ತಾ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಮಾರ್ಕೆಟ್ ಅದನ್ನು ಕೊಡದೇನೆ ಒಂದು ಯೂ ಟರ್ನ್ ನೋಡ್ದು ನಿಂತ್ಕೊಳ್ತು. ನಂತರ ನಾವು ಗೆ ಹೋಗಿದ್ದು. ಸಿಲ್ ಹೋಗಿದ್ದೇನಾಯ್ತು, ಆಟೋಮೆಟಿಕ್ ಆಗಿ ಮಾರ್ಕೆಟ್ ಇಲ್ಲಿಂದ ಎರಡು ಕ್ಯಾಂಡಲ್ ಒಳ್ಳೆ ರೀತಿಯ ಟ್ರೇಡ್ ಕೊಟ್ಟು ಮತ್ತೆ ಎಗೇನ್ ತಿರ್ಗಾ ನಾವು ಎಲ್ಲಿ ಎಂಟ್ರಿ ಕೇಳಿದ್ವೋ ಅಲ್ಲಿಗೆ ತಿರ್ಗಾ ಎಂಟ್ರಿ ಬಂದು ಎಗೇನ್ ಸೆಕೆಂಡ್ ಟೈಮ್ ಕೊಡ್ಬೇಕಾದ್ರೆ ಈ ಟಾರ್ಗೆಟ್ ಗಿಂತ ಸ್ವಲ್ಪ ಜಾಸ್ತಿಯೇ ಕೊಟ್ಟು ಇವತ್ತಿನ ಡೇ ಅನ್ನ ಕಂಪ್ಲೀಟ್ ಮಾಡ್ತು. ಸೊ 100 ಪಾಯಿಂಟ್ಸ್ ಟ್ರೇಡ್ ಇತ್ತು. ಸೊ 100 ಪಾಯಿಂಟ್ ಟ್ರೇಡ್ ಅನ್ನ ಎರಡು ಸಲ ಡಿವೈಡ್ ಮಾಡಿ ತಗೊಂಡಾಗ ಏನಾಯ್ತು, 130 ಪಾಯಿಂಟ್ಸ್ ಆಯ್ತು ಅಷ್ಟೇ. ಅಂದ್ರೆ ಜಾಸ್ತಿಯೇ ಬರುತ್ತೆ, ಕಮ್ಮಿ ಬರಲ್ಲ. ಸೊ ಅದು ಮಾರ್ಕೆಟಿನ ಒಂದು ಕಂಡೀಷನ್. ಅದೇ ಪ್ರಕಾರ ನೋಡಿ, ಇಲ್ಲಿ ಬೆಳಿಗ್ಗೆ ನಾವು ಒಂದು ಫಸ್ಟ್ ಪಿ ಕಡೆ ಕೊಟ್ಟಿದ್ವಿ, ಪಿ ಕಡೆ ಸ್ಟಾಪ್ ಲಾಸ್ ಆಯ್ತು. ಸರಿ, ಆ ಸ್ಟಾಪ್ ಲಾಸ್ ಆದ್ಮೇಲಿಂದ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಸಿ ಎ ಕೊಟ್ಟಿದ್ದು. ಸಿ ಎಂಟ್ರಿ ರೇಟ್ ನೋಡಿ 163 ಅಂಡ್ ಟಾರ್ಗೆಟ್ 245. ಓಕೆನಾ. ಸೊ 163 ಬಂದಿದ್ದು 166 ಇಂದ ಯೂ ಟರ್ನ್ ಆಯ್ತು. ಅವಾಗ್ಲೇ ಲೈವ್ ಅಲ್ಲಿ ಇದ್ದಿದ್ರಿಂದ ಲೈವ್ ಅಲ್ಲೇ ಗೈಡ್ ಮಾಡಿದ್ವಿ ಎಂಟ್ರಿ ಆಗಬಹುದು ಅಂತ. ಅಲ್ಲಿಂದ ತಗೊಂಡವ್ರಿಗೆ ಒಳ್ಳೆ ರೀತಿಯ ಪ್ರಾಫಿಟ್ ಆಗಿದೆ, ಎಂಟ್ರಿ ಆದವ್ರಿಗೆ ಒಳ್ಳೆ ರೀತಿಯ ಪ್ರಾಫಿಟ್ ಆಗಿದೆ. ಸೊ ಎಲ್ಲರೂ ಸ್ಕ್ರೀನ್ ಶಾಟ್ಸ್ ಅನ್ನ ಶೇರ್ ಮಾಡಿದ್ದಾರೆ, ನೀವು ಗ್ರೂಪ್ ಅಲ್ಲೂ ನೋಡ್ಬೋದು. ಲೈಕ್ ನೋಡಿ, 173 167ಗೆ ಯೂ ಟರ್ನ್ ಆದಾಗ್ಲೇ ತಗೊಳಕ್ ಹೇಳಿದ್ದು, 173ಗೆ ತಗೊಂಡಿದ್ದಾರೆ. 217ಗೆ ಬಿಟ್ಟಿದ್ದಾರೆ. ಸೊ 4 ಲಾಟ್ ಇತ್ತು. ಸೊ ದಟ್ ಇಸ್ ಆಲ್ರೆಡಿ 25 ಒಂದು 40 ಪಾಯಿಂಟ್ಸ್ ಇದೆ. ಸೊ 40 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ. ಬೆಳಿಗ್ಗೆ ಒಂದು ಸ್ಟಾಪ್ ಲಾಸ್ ಅನ್ನ ನಾವು ಮಿನಿಮಮ್ ಆಗಿ ಒಂದು 20 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನ ಕೊಟ್ಟಿದ್ವಿ. ಕೊಟ್ಟ ನಂತರ ಇಲ್ಲಿ 40 ಪಾಯಿಂಟ್ಸ್ ಬಂತು. ಸೊ ದಟ್ ನಮ್ಗೆ ಪ್ಲಸ್ ಅಲ್ಲೇ ಇತ್ತು, ಬೆಳಿಗ್ಗೆ ಟ್ರೇಡ್ ನಮ್ಗೆ ಪ್ಲಸ್ ಅಲ್ಲೇ ಇತ್ತು. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಎಗೈನ್ ನಾವು ಸಿ ಕಡೆನೆ ಇದ್ದಿದ್ದು. ಸೊ ಸೆಕೆಂಡ್ ಹಾಫ್ ಸಿ ಮಾತ್ರ ಒಳ್ಳೆ ಸೂಪರ್ ಆಗಿ ಬಂತು. 186 ಇಂದ 260 ವರೆಗೆ ಒಳ್ಳೆ ರೀತಿಯ ಟ್ರೇಡ್ ಕೊಟ್ಟಿತ್ತು. 75 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿತ್ತು 4 ಲಾಟ್ ಅಲ್ಲಿ. ಸೊ ಇದು ಒಳ್ಳೆ ರೀತಿಯ ಟ್ರೇಡ್ಸ್ಗಳು. ಅದನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಇದು ಝೋನ್ ಅಲ್ಲಿತ್ತು. ಸೊ ಈ ಝೋನ್ ಲೋ ವರೆಗೆ ಬರ್ಬೋದು ಅನ್ಕೊಂಡು ಪ್ಲಾನ್ ಮಾಡಿದ್ದು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಬಿಟ್ರೆ ಇದೊಂದು ಝೋನ್ ಅನ್ನ ರೀಟೆಸ್ಟ್ ಆದಾಗ ಇಲ್ಲಿವರೆಗೆ ಬರಬಹುದು ಅಂತ ಲೆಕ್ಕ ಹಾಕಿದ್ವಿ. ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಬಿಟ್ರೆ ಮತ್ತೆ ಎಲ್ಲ ಈಕ್ವಲ್ ಆಗಿ ಇದೇ ಝೋನ್ ಅನ್ನ ಬ್ರೇಕ್ ಮಾಡಿ ಈ ಝೋನ್ ವರೆಗೆ ಟಚ್ ಆಗಿ ಮತ್ತೆ ಫಾಲ್ ಆಗಿತ್ತು, ರೀಟೆಸ್ಟ್ ಮಾಡಿಕೊಂಡು ತಿರ್ಗಾ ಸೇಮ್ ರೇಟ್ ಇಂದ ಮೇನ್ ಹೋಗಿದೆ. ನೀವು ಈಗ ಆಪ್ಷನ್ಸ್ ಚಾರ್ಟ್ ತೆಗೆದು ನೋಡಿದ್ರೆ ನೋಡಿ, ಆಪ್ಷನ್ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಅದು ಮೆನ್ಷನ್ ಆಗಿದೆ. 245 ನೋಡಿ, ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗಿದೆ, 245.15. 10:15 ಗಂಟೆ ಕ್ಯಾಂಡಲ್ ನೋಡಿ, 245.15 ಎಕ್ಸಾಕ್ಟ್ ಎಕ್ಸಿಟ್ ಪಾಯಿಂಟ್ ಅನ್ನ ನಾವಲ್ಲಿ ಟೈಪ್ ಮಾಡಿದೀವಿ. ಅದಾದ್ಮೇಲೆ ಬಂದಂತಹ ಮಾರ್ಕೆಟ್ ನೆಕ್ಸ್ಟ್ ಟೈಮ್ ಅದು ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಝೋನ್ ಅನ್ನ ಟಚ್ ಮಾಡಿದೆ. ಸೊ ಇದು ಮಾರ್ಕೆಟಿನ ಬಿಹೇವಿಯರ್. ಈ ಬಿಹೇವಿಯರ್ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಾದ್ರೆ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬಟ್ ಏನಾಗಿದೆ, ಇವತ್ತು ಟ್ರೇಡ್ ಮಾಡೋದಕ್ಕಿಂತ ಜಾಸ್ತಿ ಎಲ್ಲ ಏನ್ ಮಾಡಿದ್ದಾರೆ, ಇವತ್ತು ಗ್ಯಾಮ್ಲಿಂಗ್ ಮಾಡಿದ್ದಾರೆ. ಗ್ಯಾಮ್ಲಿಂಗ್ ಅಂದ್ರೆ ಜೂಜಾಟ. ಇವತ್ತೇನಾಗಿದೆ, ಟ್ರೇಡಿಂಗ್ ಆಗಿಲ್ಲ. ಇವತ್ತು ಟ್ರೇಡಿಂಗ್ ಬದಲು ಏನಾಗಿದೆ, ಗ್ಯಾಮ್ಲಿಂಗ್ ಆಗಿದೆ. ಯಾಕೆ ಗ್ಯಾಮ್ಲಿಂಗ್ ಆಗಿದೆ? ಯಾಕೆಂದ್ರೆ ಮಾರ್ಕೆಟ್ ಟೋಟಲಿ ಕನ್ಫ್ಯೂಸ್ ಮಾಡ್ತಾ ಇತ್ತು. ಗ್ಯಾಪ್ ಡೌನ್ ಆಯ್ತು, ಆದ್ರೆ ಪುಟ್ ಹೋಗ್ತಾ ಇಲ್ಲ. ಮೇಲ್ಗಡೆ ಬಂತು, ತಿರ್ಗಾ ಸಿ ತಕೊಂಡಾಗ ಫಾಲ್, ತಿರ್ಗಾ ಮೇಲ್ ಹೋಗಂಗ್ ಮಾಡುತ್ತೆ, ಕೆಳಗ್ ಬರುತ್ತೆ. ಸೊ ಮಾರ್ಕೆಟ್ ಟೋಟಲಿ ಏನಾಗೋಯ್ತು, ಒಂದು ರೇಂಜ್ ಅಲ್ಲಿ ಹೋಗ್ತಾ ಇದೆ. ಬಟ್ ಎಲ್ಲರನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಸೊ ಇಂಥ ಮಾರ್ಕೆಟ್ ಅಲ್ಲಿ ಏನಾಗೋಗುತ್ತೆ, ನಾವು ಒಂಥರ ಜೂಜಿಗೆ ಬಿದ್ದಂಗೆ ಬಿದ್ದು ಬಿಡ್ತೀವಿ. ನೋಡೋಣ 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 ಟ್ರೈ ಮಾಡಿ 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 ಲಾಸ್ ಏನಾಗುತ್ತೆ, ಹೆವಿ ಆಗ್ತಾ ಹೋಗುತ್ತೆ. ಒಂದು ಲಾಟ್ ಅಲ್ಲಿ ನಾವು ಲಾಸ್ ಮಾಡ್ಕೊಂಡಿದ್ದನ್ನ ಇನ್ನೊಂದಲ್ಲಿ ತಿರ್ಗಾ ಕೊಡ್ತೀವಿ, ತಿರ್ಗಾ ಇನ್ನೊಂದು ಕೊಡ್ತೀವಿ, ತಿರ್ಗಾ ಇನ್ನೊಂದಲ್ಲಿ ಕೊಡ್ತೀವಿ. ಕೊಡ್ತಾ ಕೊಡ್ತಾ ಕೊನೆಗೆ ಒಂದು ದಿನಕ್ಕೆ ನಾವು 100ರಿಂದ 200 ಪಾಯಿಂಟ್ ವರೆಗೂ ಲಾಸ್ ಕೊಡುವಂತ ಸಾಧ್ಯತೆ ಇದೆ. ಕಾರಣ ಸಿಂಪಲ್, ಒಂದೇ ಒಂದು ಡೈರೆಕ್ಷನ್. ನಿಮಗೆ ಮಾರ್ಕೆಟ್ ಬಿಹೇವಿಯರ್ ಮತ್ತೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಸಹ ಪಾಸ್. ಇದನ್ನ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೀವು ಇನ್ಕಮ್ ಮಾಡ್ಬೋದು. ಈಗ ನಿಮ್ಮ ಇಲ್ಲಿಗೆ ಬರೋಣ, ಯಾವುದು 1 ಅವರ್ ಝೋನ್.
1 ಅವರ್ ಝೋನ್ ಅಲ್ಲೇ ಹಾಕೊಳ್ಳಿ ಮಾರ್ಕೆಟ್. ಓಕೆನಾ? 1 ಅವರ್ ಝೋನ್ ಅಲ್ಲಿ ಹಾಕೊಂಡಿದ್ದೀರಿ, 4 ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ, 1 2 3 4. ಅದೇನಾಯ್ತು, ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ಇತ್ತು. ಸರಿ, ಅದಾದ್ಮೇಲಿಂದ ಸೀದಾ ಯೂಟರ್ನ್ ನೋಡ್ಕೊಂಡು ಮೇಲೋಯ್ತು. ಸೊ ಈಗ ನಮ್ಗೆ ಏನಾಯ್ತು, ಆಕ್ಚುಲ್ ಆಗಿ ಎಂಟ್ರಿ ಇಲ್ಲ, ಯಾಕೆಂದ್ರೆ ನಮ್ಗೆ ಡೌನ್ ಫಾಲ್ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಅದು ಸೀದಾ ಮೇಲೋಯ್ತು. ಆದ್ರೆ ನಿಮಗೆ ಒಂದು ಟ್ರೇಡ್ ಎಲ್ಲಿ ಸಿಗುತ್ತೆ ಡೌನ್ ಫಾಲ್ಗೆ ಅಂದ್ರೆ, ನಿನ್ನೆಯ ಕ್ಲೋಸಿಂಗ್ ಅನ್ನ ರೆಸಿಸ್ಟೆನ್ಸ್ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಮೇಲೋದಂತಹ ಮಾರ್ಕೆಟ್ ತಿರ್ಗಾ ವಾಪಸ್ ಬಂದಾಗ ಇಲ್ಲಿ ರೆಸಿಸ್ಟೆನ್ಸ್ ತಗೊಳ್ತಿರ್ಬೇಕಾದ್ರೆ ಧಾರಾಳವಾಗಿ ಇಲ್ಲಿ ಪುಟ್ ಆಪ್ಷನ್ ತಗೊಬಹುದು. ಕರೆಕ್ಟ್ ಅಲ್ವಾ? ಈ ಪುಟ್ ಆಪ್ಷನ್ ತಗೊಂಡ್ರೆ ಹೆಂಗೂ ಇದು ರೀಟೆಸ್ಟ್ ಆಗಿರ್ಲಿಲ್ಲ. ಸೊ ರೀಟೆಸ್ಟ್ ಆಗೋವರೆಗೆ ನಮ್ಗೆ ಬರುತ್ತೆ ಅನ್ನೋ ಒಂದೇ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿಂದ ಈ ಯೂನಿವರ್ಸಲ್ ಲೈನ್ ಏನಿದೆ, ಆ ಯೂನಿವರ್ಸಲ್ ಲೈನ್ ಇಂದ ಹಿಡಿದು ಇಲ್ಲಿವರೆಗೂ ಒಂದು ಒಳ್ಳೆ ಪುಟ್ ಆಪ್ಷನ್ ಟ್ರೇಡ್ ಅನ್ನ ಮಾಡ್ಬೋದು ಮಾರ್ಕೆಟ್ ಡೈರೆಕ್ಷನ್ ಪ್ರಕಾರ. ಅದಾದ್ಮೇಲೆ ಮಾರ್ಕೆಟ್ ಯಾವಾಗ ಇಲ್ಲಿ ಸಪೋರ್ಟ್ ತಗೊಂಡು ತಿರ್ಗಾ ಇಲ್ಲೊಂದು ಪ್ಯಾಟ್ರನ್ ಮಾಡ್ತು, ನಿಮ್ಗೆ ವಿಡಿಯೋಸ್ ಮಾಡಿ ಹಾಕಿದೀವಿ ನೋಡಿ, ಪ್ಯಾಟ್ರನ್ ವಿಡಿಯೋ ಮಾಡಿದೀವಿ. ಆ ವಿಡಿಯೋ ಪ್ರಕಾರ ನೋಡಿ, ಇಲ್ಲಿ ನಿಮ್ಗೆ ಪ್ಯಾಟ್ರನ್ ಕಾಣ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಪ್ಯಾಟ್ರನ್ ಕಾಣ್ಬೇಕಾದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಇಲ್ಲೊಂದು ಟ್ರೆಂಡ್ ಲೈನ್ ಹಾಕೊಂಡಿದ್ರು ಸಹ ಅದು ಬ್ರೇಕ್ ಆದಾಗ ನಿಮ್ಗೊಂದು ಒಳ್ಳೆ ಮೊಮೆಂಟಮ್ ಸಿ ಕಡೆನೂ ಸಿಕ್ಕಿದೆ. ಸೊ ಮಾರ್ಕೆಟ್ ಅಲ್ಲೂ ಡೈರೆಕ್ಷನ್ ಇದೆ, ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ. ಈಗ ನಾವು ಬೆಳಿಗ್ಗೆ ಹಳೇದೊಂದು ವಿಡಿಯೋದಲ್ಲಿ ಹೇಳಿದ್ವಿ ಏನಂತ ಹೇಳಿದ್ರೆ, ಪ್ರೆಷರ್ ಯಾವ ಕಡೆ ಇದೆ ನೋಡಿ ಅಂತ, ಬೈಯಿಂಗ್ ಪ್ರೆಷರ್. ನಿಮಗೆ ಝೋನ್ ಇಲ್ಲೇ ಬರುತ್ತಾ, ಇಲ್ಲಿಂದ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ. ಸೊ ಇಲ್ಲಿಂದ ಮೇಲೋದಂತ ಮಾರ್ಕೆಟ್ ಎಲ್ಲಿವರೆಗೆ ಹೋಗ್ಬೋದು, ಸೆಲ್ಲಿಂಗ್ ಪ್ರೆಷರ್ ಎಲ್ಲಿಂದ ಇದೆ. ಸೊ ಸೆಲ್ಲಿಂಗ್ ಪ್ರೆಷರ್ ನೋಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಕಾಣುತ್ತೆ ಇಲ್ಲಿಂದ ಮಾರ್ಕೆಟ್ ಬಿದ್ದಿದೆ. ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟ್ ಇಲ್ಲಿಂದ ಬಿದ್ದಿದೆ, ಮಾರ್ಕೆಟ್ ಇಲ್ಲಿಂದ ಮೇಲೋಗಿದೆ. ಇದ್ರ ಮಧ್ಯೆ ನಿಮ್ಗೆ ಲೈನ್ಸ್ ಗಳಿದೆ ಫಿಬೋನಾಕಿದು. ಇದಿಷ್ಟನ್ನೇ ಇಟ್ಕೊಂಡು ಕೂತ್ಕೊಂಡ್ರು ನೀವು ಇಲ್ಲಿ ಝೋನಲ್ಲಿ ತಗೊಂಡ್ರೆ ಎಕ್ಸಿಟ್ ಆಗ್ಲಿಕ್ಕೆ ಕರೆಕ್ಟ್ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗ್ಬೋದು. ತುಂಬಾ ಟ್ರೇಡಿಂಗ್ ಅನ್ನ ತುಂಬಾ ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ, ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ದೇನೆ ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, ಟ್ರೇಡಿಂಗ್ ಸುಲಭ ಆಗುತ್ತೆ. ನೀವು ಕಾಂಪ್ಲಿಕೇಟ್ ಮಾಡಿದಷ್ಟು ಅದು ಟ್ರೇಡಿಂಗ್ ಆಗಲ್ಲ. ಅದು ಆಯ್ತಾ? ಟ್ರೇಡಿಂಗ್ ಅಂದ್ರೆ ಟ್ರೇಡಿಂಗ್ ತರ ಬಿಸ್ನೆಸ್ ತರನೇ ಮಾಡ್ಬೇಕು, ಅದು ಜೂಜ್ ತರ ಮಾಡಬಾರ್ದು. ಈಗ ನೋಡಿ ಇಲ್ಲೇನಾಯ್ತು, ಈಗ ಇದು ಈ ಝೋನ್ ಅನ್ನ ಬ್ರೇಕ್ ಮಾಡಕ್ ಟ್ರೈ ಮಾಡ್ತಾ ಇದೆ. ಈಗ ಆಲ್ರೆಡಿ 3 ಕಾಲ ಆಗ್ತಾ ಬಂತು, ಇನ್ನೀಗ ಆಗೇನ್ ಪ್ರಯೋಜನ ಇಲ್ಲ. ಒಂದ್ ವೇಳೆ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಝೋನ್ ಇಂದ ಮೇಲೆ ಹೋಗುವಂತಹ ಸಾಧ್ಯತೆಗಳು ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ಇದು ಮಾರ್ಕೆಟಿನ ಕಂಡೀಷನ್. ಸರಿಯಾ? ಇದು ಸ್ವಲ್ಪ ತಿಳ್ಕೊಂಡ್ ಮಾಡಿ, ಸೊ ದಟ್ ನಿಮ್ಗೊಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಕೋರ್ಸ್ಗೆ ಜಸ್ಟ್ ಆ ಖಾಲಿ 6 ಸೀಟು ಖಾಲಿ ಇದೆ, ಜಸ್ಟ್ 6 ಸೀಟ್ ಮುಗಿದ್ರೆ ನಾವು ಆಲ್ ಇನ್ ಒನ್ ಕೋರ್ಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ವಿ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದೆ, ಎಲ್ಲರಿಗೂ ಕೊಡಕ್ಕಾಗಲ್ಲ, ಎಲ್ಲಾರನ್ನು ಇನ್ವಾಲ್ವ್ ಮಾಡಬೇಕು. ಅದಕ್ಕೋಸ್ಕರ ನಾವು ಅದನ್ನ ಸ್ಟಾಪ್ ಮಾಡ್ತಾ ಇದೀವಿ. 40 ಜನಕ್ಕೆ ಮಾತ್ರ ನಾವು ಅದನ್ನ ಸೀಮಿತಗೊಳಿಸ್ತಾ ಇದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ 34 ಜನ ಕಂಪ್ಲೀಟೆಡ್ ಆಗಿದೆ. ಸೊ ಇನ್ನ ಜಸ್ಟ್ 6 ಪೀಪಲ್ಸ್ ವೇಕೆಂಟ್ ಇದೆ. ಯಾರಾದ್ರೂ ಫಸ್ಟ್ ಬರೋದಿದ್ರೆ ಬೇಗ ಬನ್ನಿ. ಆಮೇಲೆ ಒನ್ಸ್ 40 ಆಯ್ತು ಅಂದ್ರೆ ನಾವು ನಿಜವಾಗ್ಲೂ ಹೇಳ್ತಿದೀವಿ ಕ್ಲೋಸ್ ಮಾಡ್ತೀವಿ. ಯಾಕೆಂದ್ರೆ ಆಲ್ ಇನ್ ಒನ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ಅದರಲ್ಲಿ ನಾವು ಲೈವ್ ಸಪೋರ್ಟ್ ಕೊಡಬೇಕು, ಆಮೇಲೆ ಒಬ್ಬರನ್ನು ಇಂಡಿಪೆಂಡೆಂಟ್ ಮಾಡುವಂತಹ ಕೆಲಸ ಇದೆ. ಪ್ರತಿಯೊಬ್ಬರನ್ನು ಇಂಡಿಪೆಂಡೆಂಟ್ ಮಾಡುವಂತಹ ಕೆಲಸ ಇರೋದ್ರಿಂದ ನಮ್ಗೆ ಅದಕ್ಕಿಂತ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು 40ಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನೀವು ಅದಕ್ಕೆ ಎನ್ರೋಲ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.